ಇಂಥ ದ್ರೋಹ ಬಗಿಬೋದಾ ತಾತ? ಅಣ್ಣ, ದೊಡ್ಡಮ್ಮ, ನೀವು ಹೆಣ್ಣು ನೋಡೋಗ್ತಾನೆ ಹೋಗಿದ್ದು. ಕರ್ಕೊಂಡ ಬಂದ್ಬಿಟ್ಟಿದ್ದೀರಾ? ನಮ್ಮ ಅಕ್ಕೇನ್ ಸೂಪರ್ ಆಗಿ ಸೆಲೆಕ್ಟ್ ಮಾಡಿದ್ಯಾ. ಅದಕ್ಕೆ ಅಂದ್ರೆ ಹೀಗಿರ್ಬೇಕಪ್ಪ. ಮನೆ ಬೆಳಗೋ ಎಲ್ಲ ಲಕ್ಷಣಗಳು ಮುಖದಲ್ಲಿ ತುಂಬಿ ತುಳುಕ್ತಾ ಇದೆ. ಬಿಡೋ, ಏನ್ ಮಾಡ್ತಿದ್ದೀನಿ? ಬಿಡೋ, ಏನ್ ಮಾಡ್ತಿದ್ದೀನಿ? ನಿಂತ್ಕೊಂಡಿಲ್ಲ, ನಿಂತ್ಕೊ. ಆಹಾ, ಎಂತ ಜೋಡಿ ಮಾಡ್ತಿ. ಎರಡೇ ಟಾಕಮ್ಮ ನೀನು. ಏ ಸುಮ್ನಿರಪ್ಪ, ನಾಳೆ ಮದ್ವೆ ಆಗೋರ್ಗೆ ಇವತ್ ನಾಚಿಕೆನಾ? ಆಹಾ, ಸೂಪರ್ ಜೋಡಿ ಅಲ್ವಾ ತಾತ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವಳು ನಿನ್ನ ಅತ್ತಿಗೆ ಅಲ್ಲ. ಮತ್ತೆ ಇವಳು ನಿಮ್ ತಾತ. ಮೊದಲು ಸ್ನಾನ ಮಾಡಿ ಹೊಟ್ಟೆ ಬಗ್ಗೆ ಯೋಚನೆ ಮಾಡಿ. ಮಾರುತಿ, ಮಾವಂಗೆ ತಿಂಡಿ ತಗೊಂಡು ಹೋಗಿ ರೂಮಲ್ಲೇ ಕೊಟ್ಬಿಡ. ನನ್ನ ಹೊಟ್ಟೆ ತುಂಬಿತು. ಎಲ್ಲೋ ಏನೋ ಮಿಸ್ ಹೊಡೆದು ಸಿಟ್ಟಿಂಗ್ ಸಂಗೀತ ಕೇಳ್ತಿದ್ಯಲ್ಲ. ಸದ್ಯಕ್ಕೊಂದು 2 ದಿವಸ ಹೀಗೆ ಇರುತ್ತೆ. ಗಾಯತ್ರಿ ನಿಮ್ ತಾತನ ತಂಗಿ ಮಗಳು. ತಾಯಿನ ಕಳ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಸ್ಟೋರಿ ಅರ್ಥ ಆಯ್ತು. ದಯಾ, ವಿವೇಕ, ವಿಶ್ವ ಎಲ್ಲಿ ಹೋಗ್ಬಿಟ್ರು ಎಲ್ಲರೂ? ನಾವು ಮಾರುತಿ, ಶಾರದಾ, ಈತ ಲಾಯರ್ ಸೋಮಶೇಖರ್ ಅಂತ ನನಗೆ ಆತ್ಮೀಯ. ಇವತ್ತು ನಿಮ್ ಹುಡ್ತಬ್ಬ, ನಿಮ್ಗೆ ವಿಶ್ ಮಾಡಕ್ ಬಂದಿದ್ದಾರೆ. ಕೇವಲ ವಿಶ್ ಮಾಡೋದಕ್ಕಷ್ಟೇ ಅಲ್ಲ ಕೇಶವ, ನಾನು ಮಾಡಿಟ್ಟಿರೋ ವಿಲ್ನ ಓದೋದಕ್ಕೆ ಬಂದಿದ್ದಾನೆ. ಶುರು ಮಾಡೋದು ಸೋಮ. ನಾನು ಅಂದರೆ ಈ ಒಗ್ಗಟ್ಟು ಮನೆಯ ಯಜಮಾನನಾದ ಸೀತಾರಾಮಯ್ಯ ಸರಿಸಮಾನವಾಗಿ. ಸೋಮಶೇಖರ್ ಅವರೇ ನಿಲ್ಸಿ. ಅಯ್ಯೋ, ಇನ್ನೂ ಪೂರ್ತಿ ಆಗಿಲ್ಲಮ್ಮ. ಪೂರ್ತಿ ಆಗೋದು ಬೇಡ. ಯಾಕೆ ಅಲ್ಲ, ಯಾಕೆ ಹೀಗೆ ಹೇಳ್ತಿದ್ರು? ಹೌದಪ್ಪ, ಯಾವತ್ತಿಗೂ ಯಾವ ಹೊತ್ತಿಗೂ ಬೇರೆ ಆಗದ ಮನೆ ಇದು. ಅಂಥದ್ರಲ್ಲಿ ಬೇರೆ ಬೇರೆ ಮಾಡೋ ಆಲೋಚನೆ ನಿಮ್ಮ ಮನಸ್ಸಿಗೆ ಯಾಕಪ್ಪ ಬಂತು? ನಾನು ಏನ್ ತಪ್ಪು ಮಾಡಿದೆ ಅಂತ? ಈ ಆಸ್ತಿನ ಪಾಲ್ ಮಾಡೋದ್ರ ಬಗ್ಗೆ ಮಾತಾಡ್ತಿರೋದೇ ದೊಡ್ಡ ತಪ್ಪು. ನಾವೇ ಅಲ್ಲ, ನಮ್ಮ ಮಕ್ಕಳಲ್ಲ, ನಮ್ಮ ಮಕ್ಕಳು ಕೂಡ ಸಾಯೋವರೆಗೂ ಇದೇ ಒಗ್ಗಟ್ಟಲ್ಲಿ ಇರ್ತಾರಪ್ಪ. ನಮ್ಮನ್ನ ಬೆಳೆಸ್ತವ್ರು ಅಂತಿದ್ದವ್ರಲ್ಲ, ನಮ್ಮನ್ನ ಬೆಳೆಸ್ತವ್ರು ನೀವು. ನೆನ್ನೆ ಮೊನ್ನೆ ಬಂದ ಹುಡುಗಿ ನಮ್ಮ ಗಾಯತ್ರಿ. ಆ ಹುಡುಗಿ ಮನೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ನೋಡಿ. ತಾತ, ನಿಮ್ಮ ಹುಟ್ಟುಹಬ್ಬನ ಈ ರೀತಿ ಆಚರಿಸ್ಬೇಕು ಅಂತ ನಮ್ಗೆ ಯಾರಿಗೂ ಹೊಡೆದಿರ್ಲಿಲ್ಲ. ಆದ್ರೆ ಇದಿಷ್ಟು ಹೀಗೀಗೆ ಆಗ್ಬೇಕು ಅಂತ ನಿಂತು ಮಾಡಿಸೋಳು ಗಾಯತ್ರಿ ತಾತ, ಗಾಯತ್ರಿ. ಯಾಕೆಂದ್ರೆ ಈ ಮನೆ ವಾತಾವರಣದಲ್ಲಿ ಪ್ರತಿಯೊಬ್ಬರು ಉಸಿರಲ್ಲೂ ಒಗ್ಗಟ್ಟು ತುಂಬಿಕೊಂಡಿದೆ. ಇಲ್ಲಿ ಇರೋರು ಬರೋರು ಅದನ್ನೇ ಉಸಿರಾಡ್ತಾರೆ, ಹಾಗೆ ಬದುಕ್ತಾರೆ. ದಯವಿಟ್ಟು ಆ ಬಿಲ್ ಪೇಪರ್ನ ಹರಿದು ಹಾಕಿ ಮಾವ, ಹರಿದು ಹಾಕಿ. ಅಂತೂ ನಾನು ಈ ಮನೇಲಿ ಒಬ್ಳಾಗ್ಬಿಟ್ಟೆ. ನನಗೂ ಒಳ್ಳೆ ಸ್ಥಾನನೇ ಸಿಕ್ಕಿದೆ. ಇನ್ನು ಈ ಕುಟುಂಬನ ಒಡೆಯೋಕೆ ನನಗೆ ಯಾರು ಅಡ್ಡಿ ಮಾಡಕ್ಕಾಗಲ್ಲ. ಸೊಸೆ